ತಾರಕಕ್ಕೇರಿದ್ದೆಗೆ ಸಿದ್ದು ಎಚ್ಡಿಕೆ ಪುಟಗೋಸಿ ಯುದ್ಧ ಮೈತ್ರಿ ಪತನದ ಬಗ್ಗೆ ಟಗರು ದಳಪತಿ ಎ2 ಎದುರೇಟು ಹೇಗಿತ್ತು ತಮ್ಮನ್ನ ಭೇಟಿಯಾಗಿದ್ದ ಬಗ್ಗೆ ಬಿಎಸ್ವೈ ಹೇಳಿದ್ದೇನು ನೋಡೋಣ ಎ2 ಎದುರೇಟು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಹೇಳಿಕೆಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ಪುಟ್ಕೋಸಿ ವಿಪಕ್ಷ ಸ್ಥಾನಕ್ಕಾಗಿ ಇದೆಲ್ಲ ಮಾಡಿದ್ದೀರಿ ಎಂದಿದ್ದ ಕುಮಾರಸ್ವಾಮಿ ಆರೋಪಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ. ಎಚ್ಡಿ ದೇವೇಗೌಡರು ವಿರೋಧ ಪಕ್ಷದ ನಾಯಕರಾಗಿದ್ದರು, ಹಾಗಾದ್ರೆ ಅದು ಕೂಡ ಪುಟ್ಕೋಸಿ ಹುದ್ದೆನಾ ಎಂದು ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಸಿಎಂ ಆಗಿದ್ದವರು ಜವಾಬ್ದಾರಿಯಿಂದ ಮಾತನಾಡಬೇಕು, ಸಾಂವಿಧಾನಿಕ ಹುದ್ದೆ ಬಗ್ಗೆ ಲಘುವಾಗಿ ಮಾತನಾಡಬಾರದು ಎಂದು ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಯಡಿಯೂರಪ್ಪರನ್ನ ಭೇಟಿಯಾಗಿದ್ರು. ಇದೇ ಕಾರಣಕ್ಕೆ ಬಿಎಸ್ವೈ ಆಪ್ತರ ಮನೆ ಮೇಲೆ ಐಟಿ ದಾಳಿಯಾಗಿದೆ ಅಂತ ಕುಮಾರಸ್ವಾಮಿ ಆರೋಪಿಸಿದ್ರು. ಇದಕ್ಕೆ ಸವಾಲ್ ಹಾಕಿರೋ ಸಿದ್ದರಾಮಯ್ಯ, ಯಡಿಯೂರಪ್ಪ ಹುಟ್ಟುಹಬ್ಬದ ದಿನ ನಾನು ಭೇಟಿಯಾಗಿದ್ದೆ, ಆನಂತರ ಯಡಿಯೂರಪ್ಪರನ್ನ ನಾನು ಭೇಟಿ ಮಾಡಿಲ್ಲ. ನಾನು ಬಿಎಸ್ವೈ ಭೇಟಿಯಾಗಿದ್ದು ಸಾಬೀತುಪಡಿಸಿದ್ರೆ ರಾಜಕೀಯ ಸನ್ಯಾಸ ಸ್ವೀಕರಿಸ್ತೇನೆ ಅಂತ ಕಲಬುರಗಿಯಲ್ಲಿ ಸವಾಲ್ ಹಾಕಿದ್ದಾರೆ. ಮೈತ್ರಿ ಸರ್ಕಾರ ಪತನಕ್ಕೆ ಎಚ್ಡಿ ಕುಮಾರಸ್ವಾಮಿಯೇ ಕಾರಣ ಅಂತ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಮೈತ್ರಿ ಸರ್ಕಾರ ಪತನದ ವೇಳೆ ಕುಮಾರಸ್ವಾಮಿ 9 ದಿನ ಅಮೆರಿಕ ಪ್ರವಾಸಕ್ಕೆ ಹೋಗಿದ್ರು. ಆಗ ನಾನು ಕುಮಾರಸ್ವಾಮಿಗೆ ಫೋನ್ ಮಾಡಿ ಶಾಸಕರು ಪಕ್ಷ ಬಿಟ್ಟು ಹೋಗ್ತಿದ್ದಾರೆ ಬನ್ನಿ ಎಂದು ಹೇಳಿದ್ದೆ. ಆದರೆ ಕುಮಾರಸ್ವಾಮಿ ನನ್ನ ಮಾತು ಕೇಳಲಿಲ್ಲ. ಹೀಗಾಗಿ ಅವರಿಂದಲೇ ಮೈತ್ರಿ ಸರ್ಕಾರ ಪತನವಾಯಿತು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಅದೇ ಯಾರಾದರೂ ಹೋಟೆಲ್ನಲ್ಲಿದ್ದು ಆಡಳಿತ ನಡೆಸ್ತಾರಾ ಎಂದು ಪ್ರಶ್ನಿಸಿದ್ದು, ಎಚ್ಡಿಕೆಯನ್ನ ಶಾಸಕರು ಭೇಟಿಯಾಗುವುದಕ್ಕೆ ಆಗ್ತಿರ್ಲಿಲ್ಲ, ಶಾಸಕರ ಸಮಸ್ಯೆಯನ್ನ ಕೇಳ್ತಿರ್ಲಿಲ್ಲ, ಹೀಗಾಗಿ ಅವರಿಂದಲೇ ಮೈತ್ರಿ ಸರ್ಕಾರ ಪತನವಾಯಿತು ಎಂದು ತಿಳಿಸಿದ್ರು. ಸಿದ್ದರಾಮಯ್ಯ ಭೇಟಿ ಕುರಿತ ಕುಮಾರಸ್ವಾಮಿ ಆರೋಪಕ್ಕೆ ಬಿಎಸ್ವೈ ಸ್ಪಷ್ಟನೆ ನೀಡಿದ್ದು, ಸಿದ್ದರಾಮಯ್ಯರನ್ನ ನಾನು ವೈಯಕ್ತಿಕವಾಗಿ ಭೇಟಿ ಮಾಡಿದ್ದೆ ಅಂತ ಟ್ವೀಟ್ ಮಾಡಿದ್ದಾರೆ. 2020 ಫೆಬ್ರವರಿ 27ರ ಹುಟ್ಟುಹಬ್ಬದಂದು ಭೇಟಿಯಾಗಿದ್ದೆ, ಅದನ್ನ ಹೊರತುಪಡಿಸಿದ್ರೆ ವೈಯಕ್ತಿಕವಾಗಿ ಭೇಟಿ ಮಾಡಿಲ್ಲ, ಹಾಗೆ ಭೇಟಿ ಮಾಡುವ ಅಗತ್ಯವೂ ನನಗಿಲ್ಲ ಎಂದು ಬಿಎಸ್ವೈ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಮತ್ತೊಮ್ಮೆ ಪಕ್ಷವನ್ನ ಅಧಿಕಾರಕ್ಕೆ ತರಲು ಶ್ರಮಿಸುತ್ತಿದ್ದು, ಈ ಗುರಿ ತಲುಪುವ ತನಕ ನಾನು ವಿರಮಿಸುವುದಿಲ್ಲ, ನಂಬಿದ ಸಿದ್ಧಾಂತಗಳೊಂದಿಗೆ ರಾಜಿ ಇಲ್ಲ, ಆಗುವುದೂ ಇಲ್ಲ ಅಂತ ಬಿಎಸ್ವೈ ಟ್ವೀಟ್ ಮಾಡಿದ್ದಾರೆ. ಮೈತ್ರಿ ಸರ್ಕಾರ ಬೀಳುವುದಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕಾರಣ ಅಂತ ಮಾಜಿ ಸಿಎಂ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ದಾರೆ. ರಾಮನಗರ ತಾಲೂಕಿನ ಬಿಡದಿ ಬಳಿಯ ಕೇತಗಾನಹಳ್ಳಿಯಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಶಾಸಕರನ್ನ ಎತ್ತಿಕಟ್ಟಿ ನಾನು ಸರ್ಕಾರ ಮಾಡುವುದಕ್ಕೆ ಬಿಡಲಿಲ್ಲ. ನಾನು ಸಿಎಂ ಆಗಿದ್ದಾಗ ಜನರಿಗೆ ಸುಲಭವಾಗಿ ಸಿಗ್ತಿದ್ದೆ, ನೀವು ಜನರಿಗೆ ಸಿಗ್ತಿರ್ಲಿಲ್ಲ. ಮಧ್ಯಾಹ್ನ ಗಡದ್ದಾಗಿ ತಿಂದು ಮನೆಯಲ್ಲಿ ನಿದ್ದೆ ಮಾಡ್ತಿದ್ರಿ, ಹೋಗ್ಲಿ ಸಂಜೆ 6 ಗಂಟೆ ನಂತರನಾದ್ರೂ ಯಾರಿಗಾದ್ರೂ ಸಿಗ್ತಿದ್ರಾ ಅಂತ ಸಿದ್ದುಗೆ ಎಚ್ಡಿಕೆ ಗುದ್ದು ಕೊಟ್ಟಿದ್ದಾರೆ. ನಾನು 1996ರಲ್ಲಿ ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದೆ, ಆದರೆ ಸಿದ್ದರಾಮಯ್ಯ ಹಂಗಿನಲ್ಲಿ ರಾಜಕಾರಣಕ್ಕೆ ಬಂದಿಲ್ಲ ಅಂತಾನು ಸಿದ್ದು ವಿರುದ್ಧ ಎಚ್ಡಿಕೆ ಹರಿಹಾಯ್ದಿದ್ದಾರೆ. 1985ರಲ್ಲಿ ದೇವೇಗೌಡರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು, ಆಗ್ಲೇ ನಾನು ದೇವೇಗೌಡರ ಪರವಾಗಿ ಪ್ರಚಾರ ಮಾಡಿ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೆ. ಜನತಾ ದಳದಲ್ಲಿದ್ದಾಗ ಸಿದ್ದರಾಮಯ್ಯನವರು ಸೋತಿದ್ರು, ಆಗ ಸಿದ್ದರಾಮಯ್ಯನವರು ಕಣ್ಣೀರು ಹಾಕಿದ್ರು, ನಾನು ಕಪ್ಪು ಕೋಟ್ ಹಾಕಿಕೊಂಡು ಹೋಗ್ತೇನೆ ಅಂತ ಹೇಳಿದ್ರು. ಆಗ ಸಿದ್ದರಾಮಯ್ಯಗೆ ದೇವೇಗೌಡರು ಧೈರ್ಯ ಹೇಳಿದ್ರು ಅಂತ ಸಿದ್ದು ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಾನು ತಾಜ್ ವೆಸ್ಟ್ ಎಂಡ್ನಲ್ಲಿ ಮಜಾ ಮಾಡಲು ಇರಲಿಲ್ಲ, ರೈತರ ಸಾಲ ಮನ್ನಾ ಮಾಡಲು ಕೆಲಸ ಮಾಡ್ತಿದ್ದೆ ಅಂತ ಎಚ್ಡಿಕೆ ಹೇಳಿದ್ದಾರೆ. ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಿದೆ, ನಿಮ್ಮಿಂದಾಗಿ ನಾನು ರೈತರ ಸಾಲ ಮನ್ನಾ ಮಾಡಿಲ್ಲ. ನಿಮ್ಮ ಶಾಸಕರು ಕೆಲಸಕ್ಕಾಗಿ ಇಸ್ಪೀಟ್ ಎಲೆ ಎಸೆದಂತೆ ಅರ್ಜಿಯನ್ನ ಎಸೆದಿದ್ರು ಅಂತ ಸಿದ್ದರಾಮಯ್ಯ ವಿರುದ್ಧ ಆರೋಪಗಳ ಸುರಿಮಳೆ ಸುರಿದಿದ್ದಾರೆ. ಮೈತ್ರಿ ಸರ್ಕಾರ ಪತನದ ವೇಳೆ ಆದಿಚುಂಚನಗಿರಿ ಕಾರ್ಯಕ್ರಮಕ್ಕಾಗಿ ನಾನು ಅಮೆರಿಕಕ್ಕೆ ಹೋಗಿದ್ದೆ, ಆಗ ನನಗೆ ಕರೆ ಮಾಡಿದ್ದಾಗ ಸಿದ್ದರಾಮಯ್ಯ ಹೇಳಿದ್ದಾರೆ. ಆದ್ರೆ ಯಾವ ಸಂಖ್ಯೆಗೆ ಕರೆ ಮಾಡಿದ್ದೀರಿ ಅಂತ ತೋರಿಸಿ ಅಂತ ಸಿದ್ದುಗೆ ಎಚ್ಡಿಕೆ ಪ್ರಶ್ನೆ ಮಾಡಿದ್ದಾರೆ. ವಿರೋಧ ಪಕ್ಷ ಸ್ಥಾನಕ್ಕೆ ನಾನು ಅವಮಾನ ಮಾಡ್ತಿಲ್ಲ, ಇಂತಹ ವ್ಯಕ್ತಿಯಿಂದ ವಿಪಕ್ಷ ನಾಯಕ ಸ್ಥಾನಕ್ಕೆ ಅವಮಾನ ಅಂತ ಮಾಜಿ ಸಿಎಂ ಎಚ್ಡಿಕೆ ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದಿದ್ದಾರೆ. ಎಚ್ಡಿ ದೇವೇಗೌಡ ವಿಪಕ್ಷ ನಾಯಕ ಆಗಿದ್ರು, ಹಾಗಿದ್ರೆ ಅವರು ಕೂಡ ಪುಟ್ಕೋಸಿನ ಅಂತ ಪ್ರಶ್ನಿಸಿದ್ದು ಸಿದ್ದು ಮಾತಿನ ವಿರುದ್ಧ ಎಚ್ಡಿಕೆ ಕೋಪ ಪ್ರದರ್ಶಿಸಿದ್ದಾರೆ. ದೇವೇಗೌಡರು ವಿಪಕ್ಷ ನಾಯಕರಾಗಿ ಕೆಲಸ ಮಾಡಿದ್ರು, ಅವರಂತೆ ಕೆಲಸ ಮಾಡಲು ಸಿದ್ದರಾಮಯ್ಯಗೆ ಆಗುತ್ತಾ ಅಂತ ಕಿಡಿಕಾರಿದ್ದಾರೆ.
ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ ಎಚ್ಡಿಕೆ ಯಾರೋ ಕಟ್ಟಿರುವ ಹುತ್ತದಲ್ಲಿ ನೀವು ಸೇರಿಕೊಳ್ತೀರಿ. ನೀವು ನನ್ನ ಬಗ್ಗೆ ಲಘುವಾಗಿ ಮಾತನಾಡಬೇಡಿ. ನೀವು ನನ್ನ ಬಗ್ಗೆ ಮಾತನಾಡುವುದನ್ನ ಬಿಡದಿದ್ರೆ ನಾನು ನಿಮ್ಮ ಬಗ್ಗೆ ಮಾತನಾಡುವುದನ್ನ ಬಿಡಲ್ಲ ಅಂತ ಸಿದ್ದರಾಮಯ್ಯಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಜಾತಿ ಗಣತಿ ವರದಿ ಬಗ್ಗೆ ಎಲ್ಲಿ ಹೋದ್ರೂ ಚರ್ಚೆ ಮಾಡ್ತೀರಿ. ನೀವು 170 ಕೋಟಿ ಕೊಟ್ಟು ಜಾತಿ ಗಣತಿ ಮಾಡಿಸಿದ್ದೀರಿ. ನಿಮ್ಮ ಅವಧಿಯಲ್ಲಿ ಯಾಕೆ ವರದಿಯನ್ನ ಸ್ವೀಕರಿಸಲಿಲ್ಲ? ನಿಮ್ಮ ರಾಜಕೀಯ ನಾಟಕಕ್ಕೆ ಜಾತಿ ಗಣತಿ ಮಾಡಿಸಿದ್ದೀರಿ ಅಂತ ಎಚ್ ಡಿ ಕುಮಾರಸ್ವಾಮಿ ಹರಿಹಾಯ್ದಿದ್ದಾರೆ.